ಜೋರಾಗಿದಾರಲ್ಲ. ಸ್ವಲ್ಪ ನೋಡ್ಕೊಂಡು ಮಾತಾಡ್ರು, ಮೊದಲೇ ಹೆಣ್ಣು ಸಿಗೋದು ಕಷ್ಟ ಇದೆ. ಏನು ಕೆಲಸ ಮಾಡ್ಕೊಂಡಿದ್ಯಪ್ಪ? ಏನಾದರೂ ಗೌರ್ಮೆಂಟ್ ಕೆಲಸ? ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಏನೋ ಗೌರ್ಮೆಂಟ್ ಕೆಲಸ ಇಲ್ವಾ? ಏನೋ ಗೌರ್ಮೆಂಟ್ ಕೆಲಸ ಇಲ್ವಾ? ಏನ ಗೌರ್ಮೆಂಟ್ ಕೆಲಸ ಇಲ್ವಂತ? ಹಂಗಂದ್ರೆ ಇದು ಕ್ಯಾನ್ಸಲ್. ಹೋಗ್ಲಿ, ಆಸ್ತಿ ಪಾಸಿ ಸೈಟು ತೋಟ ಗದ್ದೆ ಏನಾದರೂ? ನಮ್ಮಪ್ಪಂಗೆ ನಾನೇ ಆಸ್ತಿ ಅಂಕಲ್. ಅಯ್ಯೋ, ಆಸ್ತಿನೂ ಇಲ್ವಂತೆ. ಹಾಗಾದ್ರೆ ಸ್ವಂತ ಮನೆ ಏನಾದರೂ ಇದೆಯಾ? ಇಲ್ಲ ಅಂಕಲ್, ಬಾಡಿಗೆ ಮನೇಲಿದ್ದೀವಿ. ಸ್ವಂತ ಮನೇನು ಇಲ್ವಂತೆ, ಬಾಡಿಗೆ ಮನೆ ಅಂತೆ. ಯಾಕಮ್ಮ? ಅವ್ರ ಯೋಗ್ಯತೆಗೆ ಸಾಕು ತಗೊಂಡೋಗ್. ಮಗ ಅಡ್ದಲ್ಲಿದ್ದೀನಿ ಕಣ, ನೀನ್ ಎಲ್ಲಿದ್ಯೋ? ದೇವಸ್ಥಾನದಲ್ಲಿದ್ದೀನೋ, 1-2 ನಿಮಿಷ ಮಾಡ್ತೀನಿ ಇರೋ. ದೇವಸ್ಥಾನನ? ಮಗ ಎಲ್ಲೋ? ಮಗ ಚರ್ಚ್ ಅಲ್ಲಿದ್ದೀನೋ, 1-2 ನಿಮಿಷ ಮಾಡ್ತೀನಿ ಇರೋ. ಚರ್ಚ? ಇವನ್ ಯಾಕೆ ಹಿಂಗ್ ನೋಡ್ತಾವನೆ? ಲೇ, ಇನ್ನು ಎಷ್ಟೊತ್ತ? ಮಸ್ತಿದ್ದೀನೋ, 1-2 ನಿಮಿಷ ಮಾಡ್ತೀನಿ ಇರೋ. ಮಸೀದಿನ? ಓ ಮೈ ಗಾಡ್, ಕೃಷ್ಣ! ಹರಿ ಹೋ ಸ್ವಾಮಿ. ಲೇ, ಏನೋ ನಿನ್ನ ಅವಸ್ಥೆ? ಹರಿ ಹೋ. ಹುಡುಗಿರಿಂದ ಸುತ್ತ ವಯಸ್ಸಲ್ಲಿ ಈ ದೇವರುಗಳಿಂದ ಸುತ್ತ ಇದೆಯಲ್ಲ? ಸುತ್ತಾಡಕ್ಕೆ ಹುಡುಗಿರು ಸಿಗ್ಲಿ ಅಂತ ಸ್ವಾಮಿ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಮದುವೆ ಆಗೈತೆ ಸ್ವಾಮಿ. ಅದು ನಾನ್ ನೋಡ್ಬಿಟ್ಟಿರೋ ಹುಡುಗಿರ ಜೊತೆನೆ. ಅಲೋ, ನೀನ್ ನೋಡ್ಬಿಟ್ಟಿರೋದಲ್ಲ, ಅವರೇ ನಿನ್ ನೋಡ್ಬಿಟ್ಟಿರೋದು ಅಂತ ಹೇಳು. ಹಿಂಗಾದ್ರೆ ಹೆಂಗೆ ಸ್ವಾಮಿ? ನಾನ್ ನೋಡ್ಬಿಟ್ಟಿರೋ ಹುಡುಗಿರ್ನೆಲ್ಲ ಒಂದೇ ಕಡೆ ಸೇರಿಸಿದ್ರೆ ಅದೊಂದು ಹಳ್ಳಿನೇ ಆಗತ್ತೆ ಸ್ವಾಮಿ. ಹಿಂಗೆ ನೋಡ್ತಾ ಇದ್ರೆ ತಾಲೂಕು ಆಗುತ್ತೆ. ಹರಿ ಹೋ, ಹರಿ ಹೋ, ಹರಿ ಹೋ. ಆ ಕೃಷ್ಣ 16,000 ಹುಡುಗಿರ್ನ ಮದ್ವೆ ಆದ. ಪಾಪ ಈ ಕೃಷ್ಣ ಮದ್ವೆ ಆಗಕ್ಕಂತಾನೆ 16,000 ಹುಡುಗಿರ್ನ ನೋಡ್ದ. ಈ ಕಲ್ಗೂ ಒಂದ್ ಜೋಡಿ ಇದೆ, ನಂಗಿಲ್ಲ. ಲೇ ಶಿಷ್ಯ, ಯಾಕೋ ಓಡಾಡ್ತೀಯ? ನಾಳೆ ಒಬ್ಬ ಬ್ರೋಕರ್ ಹತ್ರ ಕರ್ಕೊಂಡು ಹೋಗ್ತೀನಿ ಬಾರು.